ಸ್ನೇಹಿತರೆ, ನಾವು ಈ ದಿನ ಭೇಟಿ ನೀಡಲಿರುವ ಸ್ಥಳ ಪಟ್ಟದಕಲ್ಲು. ಬಾಗಲಕೋಟೆ ಜಿಲ್ಲೆಯ ಈ ಪ್ರಸಿದ್ಧ ಐತಿಹಾಸಿಕ ತಾಣಕ್ಕೆ ನಾವು ಬಾದಾಮಿಯಿಂದ 14, ಐಹೊಳೆಯಿಂದ 6 ಮೈಲಿ ದೂರದಲ್ಲಿ ಈ ಸ್ಥಳವನ್ನು ನೋಡಬಹುದು. ಇದು ಮಲಪ್ರಭಾ ನದಿಯ ದಡದಲ್ಲಿರುವ ಒಂದು ಪುಟ್ಟ ಗ್ರಾಮ ಪಟ್ಟದಕಲ್ಲು. ಹಿಂದೆ ಕಿಸುವಳಲ್ ಎಂದು ಹೆಸರಾಗಿತ್ತು. ಕೆಂಪು ಕಲ್ಲಿನ ಪ್ರದೇಶ. ಇದರ ಸುತ್ತಮುತ್ತ ಇರುವ ಕೆಂಪು ಮರಳು ಕಲ್ಲಿನ ಬೆಟ್ಟಗಳಿಂದಾಗಿ ಈ ಹೆಸರು ಬಂದಿರಬಹುದು. ಸುಮಾರು 4ರಿಂದ 10ನೇ ಶತಮಾನದವರೆಗೆ ಇಲ್ಲಿ ಹಿಂದೂ, ಜೈನ, ಬೌದ್ಧ ಸ್ಮಾರಕಗಳು ನಿರ್ಮಾಣವಾಗಿವೆ. ಭಾರತಕ್ಕೆ ಭೇಟಿ ನೀಡಿದ್ದ ಟಾಲೆಮಿ ಇದನ್ನು ಪೆಟ್ರಿಗಲ್ ಎಂದು ಕರೆದಿದ್ದಾನೆ. ಚಾಲುಕ್ಯರ ರಾಜ ವಿಕ್ರಮಾದಿತ್ಯ ಎರಡನೆಯ ಮಹಾರಾಣಿಯರಾದ ಲೋಕಮಹಾದೇವಿ ಮತ್ತು ತ್ರೈಲೋಕ್ಯಮಹಾದೇವಿಯವರು ಇಲ್ಲಿ ದೇವಾಲಯಗಳನ್ನು ನಿರ್ಮಿಸಲು ಕಾಂಚೀಪುರಂನಿಂದ ಶಿಲ್ಪಿಗಳನ್ನು ಕರೆತಂದಿದ್ದರು. ಜಂಬುಲಿಂಗ ದೇವಾಲಯ, ವಿರೂಪಾಕ್ಷ ದೇವಾಲಯ, ಗಳಗನಾಥ ದೇವಾಲಯ ಮತ್ತು ಸಂಗಮೇಶ್ವರ ದೇವಾಲಯಗಳು, ಕಾಡಸಿದ್ದೇಶ್ವರ ದೇವಾಲಯ, ಮಲ್ಲಿಕಾರ್ಜುನ ದೇವಾಲಯ, ಪಾಪನಾಥ ದೇವಾಲಯಗಳು ಇಲ್ಲಿ ಪ್ರಸಿದ್ಧವಾಗಿವೆ. ಚಾಲುಕ್ಯ ವಾಸ್ತುಶೈಲಿಯ ಜೊತೆಗೆ ಉತ್ತರದ ವೇಸರ, ನಾಗರ ಶೈಲಿಯ ದೇವಾಲಯಗಳು ಇಲ್ಲಿ ಮನಸೆಳೆಯುತ್ತವೆ. ಹಿಂದೆ ಮಹಾರಾಜನಾಗುವವನು ಮಲಪ್ರಭಾ ನದಿಯಲ್ಲಿ ಸ್ನಾನ ಮಾಡಿ ಅಲ್ಲಿರುವ ಕಲ್ಲಿನ ಮೇಲೆ ತಾನು ಪಟ್ಟ ಧರಿಸುತ್ತಿದ್ದುದರಿಂದಾಗಿ ಈ ಊರಿಗೆ ಪಟ್ಟದಕಲ್ಲು ಹೆಸರು ಬಂದಿರಬಹುದು. ಬಾದಾಮಿಯಲ್ಲಿ ಕಂಡುಬರುವ ಗುಹಾಂತರ ದೇವಾಲಯಗಳು, ಐಹೊಳೆಯ ವಾಸ್ತುಶಿಲ್ಪದ ಪ್ರಯೋಗಗಳು ಇಲ್ಲಿ ಕಂಡುಬರುವುದಿಲ್ಲ. ಆದರೆ ಅವೆರಡಕ್ಕೂ ಮಿಗಿಲಾದ ಮತ್ತು ಮುಂದುವರಿದ ಪ್ರಕಾರದ ದೇವಾಲಯಗಳು ಇಲ್ಲಿ ಕಂಡುಬರುತ್ತವೆ. ಈ ದೇವಾಲಯಗಳನ್ನು ಮರಳುಗಲ್ಲಿನಿಂದ ರಚನೆ ಮಾಡಿದ್ದರೂ ಕೂಡ ಇಂದಿಗೂ ಅವು ಅಚ್ಚಳಿಯದಂತೆ ನಿಂತಿವೆ. ಕೆಲವು ದೇವಾಲಯಗಳು ಮಳೆ ಗಾಳಿಗೆ ಸಿಲುಕಿ ಕಾಲನ ಅಟ್ಟಹಾಸಕ್ಕೆ ನಲುಗಿವೆ. ಆದರೂ ಅಂದಿನ ಚಾಲುಕ್ಯ ವಾಸ್ತುಶಿಲ್ಪದ ವೈಭವವನ್ನು ನಾವು ಇಲ್ಲಿ ಇಂದಿನವರೆಗೂ ಕಾಣಬಹುದು. ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೆಂಟರ್ನಂತೆ ಕಂಗೊಳಿಸುವ ಈ ತಾಣಗಳು ನಮ್ಮ ಹತ್ತಿರ ಇರುವುದು ನಮ್ಮ ಸೌಭಾಗ್ಯ. ಇತಿಹಾಸದ ಪುಟಗಳಲ್ಲಿ ನಾವು ಓದುವ ಈ ದೇವಾಲಯಗಳ ಬಗೆಗೆ ನೈಜವಾಗಿ ಭೇಟಿ ನೀಡಿ ವರದಿ ಮಾಡಬಹುದು. ಮರಳುಗಲ್ಲಿನ ಮೇಲೆ ಸುಂದರವಾಗಿ ಚಿತ್ರಿಸಿದ ರಚನೆಗಳು ನಮ್ಮನ್ನು ಮಂತ್ರಮುಗ್ಧರನ್ನಾಗಿ ಮಾಡುತ್ತವೆ. ದೇವಾಲಯಗಳ ಕಾರಿಡಾರ್ಗಳು ಅತ್ಯಂತ ಸುಂದರವಾಗಿವೆ. ಒಂದು ಸಮೂಹ ಗುಚ್ಛವಾಗಿ ಈ ದೇವಾಲಯಗಳ ನಿರ್ಮಾಣ ಮಾಡಲಾಗಿದೆ. ಚಾಲುಕ್ಯರ ಕಲಾ ನೈಪುಣ್ಯತೆಗೆ ಇದು ಸಾಕ್ಷಿ ಮತ್ತು ಕಲೆಗೆ ನೀಡಿದ ಪ್ರೋತ್ಸಾಹವನ್ನು ನಾವಿಲ್ಲಿ ನೋಡಬಹುದು.